ಸರ್ ನಿಮ್ಮದು ಸಲ್ಮಾನ್ ಖಾನ್ದು ಹೆಂಗೆ ಸರ್ ಅದು ಫ್ರೆಂಡ್ಶಿಪ್? ಸಲ್ಮಾನ್ ಖಾನ್ ಅವರು ನನಗೆ ಕ್ಲೋಸು, ನನಗೆ ಆಮಿರ್ ಖಾನ್ ಅವರು ಕ್ಲೋಸು, ನನಗೆ ಶಾರುಖ್ ಖಾನ್ ಅವರು ಪರಿಚಯ ತುಂಬ. ಬಾಲಿವುಡ್ ಅವರು ನಿಮ್ಮನ್ನ ಅಲ್ಲ, ಈ ಸೌತ್ ಇಂಡಿಯಾದವ್ರನ್ನ ಅಣ್ಣ ಅಣ್ಣ ಹಂಗೆ ಅಲ್ರಿ ಸರ್ ಕರೆಯೋದು? ಪ್ರೆಸ್ ಮೀಟಲ್ಲೆಲ್ಲ ನಾನು ನೋಡ್ತೀವಿ. ಅದೊಂದು ರೆಸ್ಪೆಕ್ಟ್ ಅಮ್ಮ, ಅವ್ರು ಕೊಡೋದು, ಅವ್ರು ಅನ್ಕೊಳ್ಳೋದು, ಅದು ಮರ್ಯಾದೆ ಗೌರವ ಅನ್ಕೊತಾರೆ. ಅದನ್ನು ಟ್ಯಾಗ್ ಮಾಡೋದ್ರಿಂದ ಐ ಥಿಂಕ್ ದಟ್ ಭಾಳ ತುಂಬ ಸ್ವೀಟಾಗಿ ಕರೀತಾರೆ ಅದನ್ನು. ಕನ್ನಡ ಚಿತ್ರರಂಗದ ಬಗ್ಗೆ ಅಲ್ಲಿ ಜನ ಹೆಂಗೆ ನೋಡ್ತಾರೆ ಸರ್ ನಮ್ಮ ಕನ್ನಡ? ತುಂಬ ಒಳ್ಳೆಯ ಅಭಿಪ್ರಾಯ ಇದೆ ಅಮ್ಮ, ತುಂಬ ಒಳ್ಳೊಳ್ಳೆ ಸಿನಿಮಾ ಇತ್ತೀಚಿನ ದಿನಗಳಲ್ಲೂ ಹೋಗಿದೆ. ಸರ್ ಈಗ ನಮ್ಮ ಕನ್ನಡದವ್ರಿಗೆ ಸರ್ ಈ ಬಾಲಿವುಡ್ಡು ಅಂತಂದರೆ ಒಂಥರ ಫ್ಯಾಂಟಸಿ ಸರ್. ನೀವು ಆವಾಗ ಹೋಗಿ ಬರ್ತಾ ಇರ್ತೀರಾ, ಇವಾಗ ಸಲ್ಮಾನ್ ಖಾನ್ ಜೊತೆ ಎಲ್ಲ ಮಾತಾಡ್ತಿರ್ತೀರಾ. ಸರ್ ನಿಮ್ಮದು ಸಲ್ಮಾನ್ ಖಾನ್ದು ಹೆಂಗೆ ಸರ್ ಅದು ಫ್ರೆಂಡ್ಶಿಪ್? ಅವ್ರು ಹೇಳ್ತಾಯಿದ್ರು, ಅವರು ಬಿಗ್ ಬಾಸ್ ಮಾಡ್ತಾರೆ, ನಾನು ಬಿಗ್ ಬಾಸ್ ಮಾಡ್ತೀನಿ, ಅವರು ಹುಚ್ಚ ಮಾಡಿದರು, ನಾನು ತೇರಾ ನಾಮ್ ಮಾಡಿದೆ. ಸೊ ನಮ್ದು ಒಂಥರ ಡಿಫ್ರೆಂಟ್ ಕೆಮಿಸ್ಟ್ರಿ. ಆದರೆ ಕ್ರಿಕೆಟ್ ಅವರು ಇದು ಕ್ರಿಕೆಟ್ ಟೀಮ್ ಓನರು, ನಾನು ಓನರು, ಆದರೆ ಅವ್ರು ನನಗಿಂತ ಒಳ್ಳೆ ಬ್ಯಾಟ್ಸ್ಮನ್ ಅಂತ ಅಂದರು ನಿಮಗೆ. ಸೊ ಹೆಂಗೆ ಸರ್ ನಿಮ್ಮ ಕೆಮಿಸ್ಟ್ರಿ ಹೆಂಗೆ ಸರ್? ನನಗೆ ಭಾಳ ಕ್ಯೂರಿಯಾಸಿಟಿ ಇದೆ ಅದನ್ನು. ಈಸ್ ಅ ವೆರಿ ಗುಡ್ ಮ್ಯಾನ್, ಈಸ್ ಅ ವೆರಿ ಗುಡ್ ಮ್ಯಾನ್. ಆ್ಯಂಡ್ 4-5 ದಿನ ಹಿಂದೆನೂ ನನಗೆ ವಾಪಸ್ ಫೋನ್ ಮಾಡಿ ತಂದೆ ಹೇಗಿದ್ದಾರೆ ವಿಚಾರ, ನಮ್ಮ ತಂದೆ ಕಂಡ್ರೆ ಭಾಳ ಇಷ್ಟ ಅವರಿಗೆ. ಸೊ ತಂದೆ ಬಗ್ಗೆ ವಿಚಾರಿಸಿದ್ರು, ಅಮ್ಮ ಇಲ್ಲ ಹೇಗಿದ್ದಾರೆ, ಸಾಧ್ಯವಾದಲ್ಲಿ ಬಂದು ಹೋಗ್ತೀನಿ, ನೋಡ್ಕೊಂಡು ಹೋಗ್ತೀನಿ ಅವ್ರನ್ನ. ಇದಿಷ್ಟು ಇದೆಯಲ್ಲ, ಬರ್ತಾರೆ ಬಿಡ್ತಾರೆ ಸೆಕೆಂಡ್ರಿ, ಆ ಥಾಟ್ ಬರುತ್ತಲ್ಲ ಒಂದು, ಕರೆಕ್ಟ್. ಸೊ ಒಂದು ಫಾರ್ಮಾಲಿಟಿಗೆ ಒಂದು ಕಂಡೋಲೆನ್ಸಸ್ ಕೂಡ ಕಳಿಸಿ ಬಿಡ್ಬೋದು. ಸೊ ಆ ಸಂಬಂಧ ಚೆನ್ನಾಗಿದೆ. ಹೋದಲ್ಲೆಲ್ಲ ಕರೆಕ್ಟಾಗಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀವಿ, ಒಟ್ಟಿಗೆ ಮಾತಾಡ್ತೀವಿ, ಅವ್ರೇನು ಮಾಡ್ತಾರೆ ನಾವೇನು ಮಾಡ್ತೀವಿ. ಸಮ್ಟೈಮ್ಸ್ ಏನೂ ಇಲ್ಲದೆ ಒಟ್ಟಿಗೆ ಕೂತಿರ್ತೀವಿ ಸುಮ್ಮನೆ. ಆ ವಿಚಾರದಲ್ಲಿ ಹಿ ಈಸ್ ಅ ವೆರಿ ಗುಡ್ ಮ್ಯಾನ್ ವಿತ್ ಅ ಗ್ರೇಟ್ ಹಾರ್ಟ್. ಒಂದು ಸತಿ ಕನೆಕ್ಟ್ ಆದರೆ ತುಂಬ ಹಿ ಸ್ಟೇಸ್ ದೇರ್ ಆಸ್ ಅ ಬ್ರದರ್ ಆ್ಯಂಡ್ ಫ್ಯಾಮಿಲಿ. ಸರ್ ಬಾಲಿವುಡ್ಡಲ್ಲಿ ನಿಮ್ಗೆ ಯಾರ್ಯಾರು ಫ್ರೆಂಡ್ಸ್ ಸರ್? ಅಂದರೆ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಇದ್ದಾರೆ ನನಗೆ. ನಿಮ್ಮ ಬಿಡಿ ಎಲ್ಲರೂ ಮಾತಾಡಿಸ್ತಾರೆ, ಆದರೆ ತುಂಬ ಒಳ್ಳೆ ಕನೆಕ್ಷನ್ ಸಲ್ಮಾನ್ ಖಾನ್ ಬಿಟ್ಟು. ಸಲ್ಮಾನ್ ಖಾನ್ ಅವರು ನನಗೆ ಕ್ಲೋಸು, ನನಗೆ ಆಮಿರ್ ಖಾನ್ ಅವರು ಕ್ಲೋಸು, ನನಗೆ ಶಾರುಖ್ ಖಾನ್ ಅವರು ಪರಿಚಯ ತುಂಬ. ಅದು ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ದು ಈ ಕಡೆ ಬರೋಕ್ಕೆ ಹೋದರೆ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಪರಿಚಯ ಕ್ಲೋಸೇ, ಎಲ್ಲ ಕ್ಲೋಸೇ. ಸರ್ ಇದು ಈ ಬಾಲಿವುಡ್ ಅವರು ನಿಮ್ಮನ್ನ ಅಲ್ಲ, ಈ ಸೌತ್ ಇಂಡಿಯಾದವ್ರನ್ನ ಅಣ್ಣ ಅಣ್ಣ ಹಂಗೆ ಅಲ್ರಿ ಸರ್ ಕರೆಯೋದು? ಪ್ರೆಸ್ ಮೀಟಲ್ಲೆಲ್ಲ ನಾನು ನೋಡ್ತೀವಿ ಅಣ್ಣ. ಅದೊಂದು ಬಂದ್ಬಿಡುತ್ತಮ್ಮ, ಅದೊಂದು ತೊಗೊಂಡ್ಬಿಡ್ತಾರೆ. ಈಗ ಅಲ್ಲಿ ಹಿಂದಿ ಒಳಗೆ ಯಾರಿಗೆ ಭಾಯ್ ಕೆಸೆ ಭಾಯ್ ಎಸೆ ಭಾಯ್ ಅಂತ ಇರ್ತಾರೆ, ಹಾಗೆ ಅಲ್ಲಿ ನಮಗೆ ಬಾಯ್ ಅಂತ ಕರೀತಾರೆ, ಇಲ್ಲ ಅಣ್ಣ ಅಂತ ಕರೀತಾರೆ. ಆ ಥರ ಒಂದು ಬಂದ್ಬಿಡುತ್ತೆ. ಅಲ್ಲ ನಿಮ್ಮನ್ನ ಅಣ್ಣ ಅಂತ ಕರೆದಿದ್ದು ಕೇಳಿದೀನಿ ಅಲ್ಲಿ. ಅಣ್ಣ ಈಗ ಸುನೀಲ್ ಶೆಟ್ಟಿ ಆಯ್ತು, ನಿಮ್ಮನ್ನಾಯ್ತು, ಎಲ್ಲರನ್ನು ಅಣ್ಣ. ಅದೊಂದು ರೆಸ್ಪೆಕ್ಟ್ ಅಮ್ಮ, ಅವ್ರು ಕೊಡೋದು, ಅವ್ರು ಅನ್ಕೊಳ್ಳೋದು, ಅದು ಮರ್ಯಾದೆ ಗೌರವ ಅನ್ಕೊಂತಾರೆ. ಅದನ್ನ ಟ್ಯಾಗ್ ಮಾಡೋದ್ರಿಂದ ಐ ಥಿಂಕ್ ದಟ್ ಭಾಳ ತುಂಬ ಸ್ವೀಟಾಗಿ ಕರೀತಾರೆ ಅದನ್ನ. ಸೌತ್ ಇಂಡಿಯಾ ಅಂದರೆ ಮದ್ರಾಸಿಗಳು ಆ ಥರದ್ದು ಇರುತ್ತೆ ಸರ್. ಸೊ ಅಂಥದ್ರಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ನೀವೆಲ್ಲರೂ ಇದ್ದೀರಿ, ನೀವೆಲ್ಲ ಈಗ ಕನ್ನಡ ಚಿತ್ರರಂಗದಿಂದ ತುಂಬ ದೊಡ್ಡ ನಿಮ್ಮಂಥ ಆ್ಯಕ್ಟರ್ಸ್ಗಳು ದೊಡ್ಡ ಸಿನಿಮಾಗಳೆಲ್ಲ ಮಾಡ್ತಾಯಿದ್ದೀರಿ. ಸೊ ಪ್ಯಾನ್ ಇಂಡಿಯಾ ನಿಮಗೆ ಫ್ಯಾನ್ಸ್ ಇದ್ದಾರೆ. ಕನ್ನಡ ಚಿತ್ರರಂಗದ ಬಗ್ಗೆ ಅಲ್ಲಿ ಜನ ಹೆಂಗೆ ನೋಡ್ತಾರೆ ಸರ್ ನಮ್ಮ ಕನ್ನಡ ಚಿತ್ರರಂಗ? ತುಂಬ ಒಳ್ಳೆಯ ಅಭಿಪ್ರಾಯ ಇದೆ ಅಮ್ಮ, ತುಂಬ ಒಳ್ಳೊಳ್ಳೆ ಸಿನಿಮಾ ಇತ್ತೀಚಿನ ದಿನಗಳಲ್ಲೂ ಹೋಗಿದೆ. ಸೊ ತುಂಬ ಒಳ್ಳೆ ಅಭಿಪ್ರಾಯ ಇದೆ, ಎಕ್ಸ್ಪೆಕ್ಟ್ ಮಾಡ್ತಾರೆ ಇನ್ನಷ್ಟು ಬರಲಿ, ಇನ್ನಷ್ಟು ಚೆನ್ನಾಗಿ ಬರಲಿ ಅಂದ್ಬಿಟ್ಟು. ಇವತ್ತು ಅವಾಗಿತ್ತು ಅದು ಮದ್ರಾಸಿ ಹಾಗೆ ಅಂತ, ಇವಾಗೆಲ್ಲ ಇಲ್ಲ, ಎಲ್ಲರೂ ತುಂಬ ಚೆನ್ನಾಗಿ ಗೊತ್ತಿದೆ. ಇದು ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಅಂತ ಭಾಳ ಚೆನ್ನಾಗಿ ಗೊತ್ತಿದೆ. ಭಾಷೆಗಳ ಬಗ್ಗೆ ಅರಿವಿದೆ. ಯಾಕಂದರೆ ಮುಂಚೆ ಎಲ್ಲ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಎಲ್ಲ ಎಲ್ಲ ಭಾಷೆ ಸಿನಿಮಾನು ರಿಲೀಸ್ ಆಗ್ತದೆ, ಎಲ್ಲ ಭಾಷೆ ಸಿನಿಮಾನು ಓಡ್ತಾ ಇದೆ. ಎಲ್ಲರಿಗೂ ಎಲ್ಲ ಭಾಷೆ ಬಗ್ಗೆ ಒಂದು ಅರಿವಿದೆ ಇವತ್ತು. ಸೊ ಆ ಥರ ಏನಿಲ್ಲ ಈಗೇನಿಲ್ಲ. ಕನ್ನಡದ ಬಗ್ಗೆ ಅವ್ರಿಗೆ ಗೊತ್ತಿದೆ, ಕನ್ನಡದ ಒಳ್ಳೆ ಗೌರವ ಇದೆ.